ಜಗಳೂರು ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪಿಎಸ್ಸಿ ಡಿ ಸಾಗರ್ ಅವರ ವರ್ಗಾವಣೆ ಹಿನ್ನೆಲೆ ಬೀಳ್ಕೊಡುಗೆ ನೀಡಲಾಯಿತು. ಇದೇ ವೇಳೆ ಸಿಪಿಐ ಶ್ರೀನಿವಾಸ್ ರಾವ್ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಟ್ಟುನಿಟ್ಟಿನ ಕ್ರಮಗೊಳ್ಳುವ ಅನಿವಾರ್ಯತೆ ಇದೆ. ಅಪರಾಧವನ್ನು ಕಡಿವಾಣ ಹಾಕುವ ವೃತ್ತಿ ನಮ್ಮದು. ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಕರ್ತವ್ಯ. ಸಿಬ್ಬಂದಿಗಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರ ಸಹಕಾರದಿಂದ ಮೂಲಸೌಕರ್ಯಕ್ಕೆ ಒತ್ತು ನೀಡಿವೆ. 226 ಪ್ರಕರಣಗಳಲ್ಲಿ ಇತ್ಯರ್ಥಪಡಿಸಿ ಕೇವಲ 26 ಪ್ರಕರಣಗಳು ತನಿಖೆ ಹಂತದಲ್ಲಿವೆ. ಇದಕ್ಕೆ ಪಿಎಸ್ಸಿ ಅವರ ಕರ್ತವ್ಯ ಪಾಲನೆ ಕೈಗನ್ನಡಿಯಾಗಿದೆ ಎಂದು ಪ್ರಶಂಸಿಸಿದರು. ನಾವು ಮಾತಾಡ್ಕೋಬಾರ್ದು, ನಾವು ಮಾಡಿ ಕೆಲಸ ಮಾಡಬೇಕು. ಉದಾಹರಣೆಗೆ ತಾವೆಲ್ಲ ನೋಡಿದ್ದೀರಿ, ಇವತ್ತು ಸಾರ್ವಜನಿಕರಿಗೆ ಯಾರಾದ್ರೂ ಒಂದು ಕಂಪ್ಲೇಂಟ್ ಬಂದರೆ ಇಮಿಡಿಯೇಟ್ ಡಿಸ್ಪೋಸ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಸುಂದರವಾದ ಒಂದು ವಾತಾವರಣನ ಪೊಲೀಸ್ ನಿರ್ಮಾಣ ಮಾಡಿದ್ದೀವಿ. ಕಳೆದ 1 ವರ್ಷ 7 ತಿಂಗಳಿಂದ ನನ್ನ ಎಲ್ಲ ಸಿಬ್ಬಂದಿಗಳು ಬಹುಶಃ ಅವರು ಊಟ ಮಾಡೋಕ್ಕಿಂತ ಮುಂಚೆ ನನಗೆ ಶಾಪ ಹಾಕಿರೋ ದಿನ ಯಾವತ್ತೂ ಇರಲ್ಲ. ಈ ಮನುಷ್ಯ ನಮ್ಗೆ ಏನಪ್ಪ ಇಷ್ಟೊಂದು ನೌಕರಿ ಮಾಡ್ತಾನೆ, ಯಾಕಂದ್ರೆ ಬರೋಕ್ಕಿಂತ ಮುಂಚೆ ಅವ್ರು ಯಾವ ಥರ ಡ್ಯೂಟಿ ಮಾಡಿದ್ರೆ ಗೊತ್ತಿಲ್ಲ. ನನಗೆ ಇಲ್ಲಿ ಪ್ರಭಾರ ವಹಿಸಿಕೊಂಡ ಸಂದರ್ಭದಲ್ಲಿ ಬಂದಾಗ ನೋಡಿದಾಗ ಕೇವಲ ಒಂದು ಲೈಟ್ ಮರುದಿನ ಪೊಲಿಟಿಷನ್ಗೆ ನಾನು ಹೇಳ್ತೀನಿ 10 ಟೂಕೆಟ್ ತರಿಸ್ತೀನಿ ಅಂದ್ರೆ ಆ ಟೇಷನ್ ಅಷ್ಟು ಕಷ್ಟಲ್ಲಿ ಅದನ್ನ ಬೆಳಕಿಗೆ ತರಬೇಕು ಅಂತಂದ್ರೆ ಅದಕ್ಕೆ ಎಲ್ಲರೂ ಸೇರಿ ನನಗೆ ಸಾಥ್ ಕೊಡ್ತಾರೆ. ಅದಕ್ಕೆ ನನ್ನ ಸಿಬ್ಬಂದಿಗಳು ಈಗೇನು ವರ್ಗಾವಣೆ ಆಗಿದ್ದಾರೆ ಅವರು ಸೇರಿ ಸಾಗರ್ ಹತ್ತಿರ ಅವ್ರು ಆಗಲೇ ಅವ್ರ ಬಗ್ಗೆ ಸಾಕಷ್ಟು ಹೇಳಿದ್ವಿ. ಪಾದರಸದ ರೀತಿಯಲ್ಲಿ ಅವರು ಹೆಚ್ಚು ಕಡಿಮೆ 1 ವರ್ಷ 10 ತಿಂಗಳಲ್ಲಿ ಒಟ್ಟು 226 ಕೇಸ್ ಅವರಿಗೆ ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಆ 226 ಕೇಸಲ್ಲಿ ಬರೀ ಕೇವಲ 21 ಕೇಸ್ ಮಾತ್ರ ಬಾಕಿ ಇಟ್ಟಿದ್ದಾರೆ. ಈ ಸ್ಟ್ಯಾಟಿಕಲ್ ಫಿಗರ್ಸ್ ಇಲ್ಲಿವರೆಗೆ ಕೆಲಸ ಮಾಡಿದಂತ ಯಾವ್ದಾದ್ರು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದು ನಾನು 226 ಕೇಸ್ ಮಾಡಿದ್ರೆ ಬರೀ 21 ಬಾಕಿ ಇಟ್ಟಿದ್ದೀನಿ ಅಂತ ಹೇಳಿ ನೇರವಾಗಿ ಅವರಿಗೆ ಚಾಲೆಂಜ್ ಕೊಡ್ತೀನಿ, ಹೇಳಲಿಕ್ಕೆ ಅವಕಾಶ ಇದೆ. ಇದು ಅವರ ಕರ್ತವ್ಯದ ಪ್ರಜ್ಞೆ ತೋರಿಸುತ್ತೆ. 226 ಕೇಸು 20 ತಿಂಗಳಲ್ಲಿ 1 ವರ್ಷ 10 ತಿಂಗಳಲ್ಲಿ ಅವ್ರು ಕೆಲಸ ಮಾಡೋದ್ರ ಜೊತೆಯಲ್ಲಿ ಕೇವಲ 26 ಪ್ರಕರಣಗಳು ಮಾತ್ರ ನಾವು ತನಿಖೆಗೆ ಬಾಕಿ ಇಟ್ಟಿದ್ದಾರೆ. ಅಂದ್ರೆ ಅವರು ಪ್ರತಿನಿತ್ಯ ಅವರು ಕೇಸಿನ ಬಗ್ಗೆ, ಸಾರ್ವಜನಿಕರ ಬಗ್ಗೆ ತಾವು ತಮ್ಮನ್ನು ತೊಡಗಿಸೋದ್ರ ಬಗ್ಗೆ ಒಟ್ಟಾರೆ ನಾವು ಬಂದಾಗ 300, 314 ಈಗ ಒಂದು 200 ಹೆಚ್ಚು ಕಡಿಮೆ ಒಂದು 809 ಕೇಸನ್ನ ನಾವು ಇವತ್ತು ಸಾರ್ವಜನಿಕರಿಗೆ 70 ಕೇಸ್ ಮಾತ್ರ ಬಾಕಿ ಇಟ್ಟಿದೆ. ಅಂದ್ರೆ ಹೆಮ್ಮೆಯಿಂದ ನನ್ನ ಇಡೀ ಜಗಳೂರು ಟೀಮ್ ಅಂತ ಇಟ್ಕೊಂಡಿದ್ದೀನಿ. ಈಗ ಇಲ್ಲೇನು ವರ್ಗಾವಣೆ ಆಗಿ ಹೋಗ್ತಿದ್ದಾರೆ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಾಗರ್ ಇರ್ಬೋದು, ಆಶಾ ಇರ್ಬೋದು, ಮಂಜನ್ ಸ್ವಲ್ಪ ಎಲ್ರಿಗೂ ರಿಟೈರ್ಡ್ ಆಗಿರ್ತಕ್ಕಂಥ ಬಸವಸ್ವಾಮಿ ಇರ್ಬೋದು, ಎಲ್ಲ ಸಿಬ್ಬಂದಿಗಳಿಗೆ, ಎಲ್ಲ ಅಧಿಕಾರಿ ಮಿತ್ರರಿಗೆ ಮನಸ್ಫೂರ್ತಿಯಾಗಿ ನಾನು ಅಭಿನಂದನೆಗಳನ್ನ ಈ ಒಂದು ಸಭೆ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದೇ ವೇಳೆ 11 ಜನ ಪೊಲೀಸ್ ಸಿಬ್ಬಂದಿಗಳು ವರ್ಗಾವಣೆಗೊಂಡಿರುವವರಿಗೆ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಲಾಯಿತು. ಇನ್ಸ್ಪೆಕ್ಟರ್ ಸಾಹೇಬ್ರ ಸಾಲದ ಕೊಟ್ಟಾರ ದೊಡ್ಡದು ಮನೆಗೆ ಮನೆ ಕಳಿಸಿದಾರ. ಅದೇ ಸರ್ ಅಷ್ಟೇ. ಬೇಜಾರಾಗ್ತದೆ. ಈ ಸಂದರ್ಭದಲ್ಲಿ ಪಿಎಸ್ಸಿಗಳಾದ ಆಶಾ, ಮಂಜುನಾಥ್, ಸಿಬ್ಬಂದಿಗಳಾದ ಪಾಲಾಕ್ಷಿ, ಮಾರುತಿ, ಬಸವರಾಜ್, ಆನಂದಪ್ಪ, ರಮೇಶ್, ನಾಗರಾಜ್, ಶಶಿಧರ್, ಶಿವಕುಮಾರ್, ಅಜ್ಜಯ್ಯ, ಮಧುರ, ಮುಖಂಡರಾದ ಬಿಸ್ತುವಳ್ಳಿ ಬಾಬು, ಓಬಣ್ಣ, ವಕೀಲ ಪಾಟೇಲ್, ಉಮಾಪತಿ ನಾಯಕ್ ಸೇರಿದಂತೆ ಸಿಬ್ಬಂದಿಗಳು, ಇತರೆ ಮುಖಂಡರು, ಪತ್ರಕರ್ತರು ಸೇರಿದಂತೆ ಮತ್ತಿತರರಿದ್ದರು.